ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಡೇ 2 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗ್. ಸೊ ಇದು ಬಂದು ಮಂಗಳವಾರ ನೈಟ್ ಹಾಕ್ತಾ ಇರೋವಂಥದ್ದು. ಏನು ಬುಕ್ಸ್ಗೆ ರ್ಯಾಪರ್ ಹಾಕ್ತಾ ಇದ್ದೀವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ. ಇದು ಬಂದು ಯೋಗಿತಾ ಬುಕ್ಸು. ನಿರೀಕ್ಷವು ಆಲ್ರೆಡಿ ರ್ಯಾಪ್ ಹಾಕಿ ಕಳಿಸಿದ್ದೀವಿ. ನಂತರ ಬಂದು ನನ್ನ ಒಂದು ವೆಯ್ಟ್ ನೋಡ್ತಿರ್ಬೋದು, 66.90 ನನ್ನ ಒಂದು ಪ್ರೆಸೆಂಟ್ ವೆಯ್ಟ್ ಬಂದು. ಸೊ ಹೀಗೆ ನನ್ನ ಒಂದು ವೆಯ್ಟು ನಿಧಾನಕ್ಕೆ ಹೋಗ್ತಾ ಇದೆ. ಹೋಗಲಿ, ಇನ್ನೊಂದು 15 ದಿನನಪ್ಪ. ಸೊ 15 ದಿನದ ಒಳಗಡೆ ನಾನು 65 ಬಂದುಬಿಡಬೇಕು ಅಂತ ನನ್ನ ಒಂದು ಟಾರ್ಗೆಟ್ಟು. ಬಂದುಬಿಡ್ತೀನಿ, ಆ ಒಂದು ನಂಬಿಕೆ ನನಗಿದೆ. ಆನಂತರ ಎಕ್ಸಸೈಸ್ ಮುಗಿಸಿದ್ದಾಯಿತು. ಸೊ ಇವಾಗ ಒಂದು ಆ್ಯಶ್ಕಟ್ ಜ್ಯೂಸನ್ನು ತಗೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ನಾನು ಈ ಒಂದು ಜ್ಯೂಸನ್ನು ತಗೊಳ್ತಾ ಇರೋವಂಥದ್ದು. ಆನ್ಲೈನಲ್ಲಿ ಬುಕ್ ಮಾಡಿಸಿ ತರಿಸಿರೋವಂಥದ್ದು. ಸೊ ತಗೊಳ್ತಾ ಇದ್ದೀನಿ. ಇನ್ನು ನನ್ನ ಒಂದು ಲಂಚ್ ನೋಡ್ತಿರ್ಬೋದು, ಮುದ್ದೆ ಮತ್ತು ಸ್ವಲ್ಪ ಹಣ್ಣು, ಆಮ್ಲೆಟ್ಟು. ಸೊ ಮುದ್ದೆ ಚಿಕ್ಕದಾಗೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಐಟಮ್ ತೊಗೊಂಡಾಗ ಮುದ್ದೆ ಸ್ವಲ್ಪ ಕಮ್ಮಿಯಾಗಿ ತೊಗೊಳ್ತೀನಿ. ಸೊ ಏನು ಅಂದರೆ ತರಕಾರಿ ಹಣ್ಣು ಏನೂ ಇಲ್ಲದೆ ಇದ್ದಾಗ ಸ್ವಲ್ಪ ಮುದ್ದೆ ಜಾಸ್ತಿ ತೊಗೊಳ್ತೀನಿ ಅಷ್ಟೇ. ಸೊ ಯಾಕಂದರೆ ಇವಾಗ ಏನು ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋ ಫುಡ್ಡನ್ನು ನಾವು, ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಫುಡ್ಡನ್ನು ತೊಗೊಳ್ದೇ ಇದ್ರೂ ಸಹ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಓಕೆನಾ. ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಆ ಕಡೆ ಜಾಸ್ತಿನೂ ಕೊಡಬಾರ್ದು, ಆ ಕಡೆ ಕಡಿಮೆನೂ ಕೊಡಬಾರ್ದು. ನಮಗೆ ಓಕೆ ಹೊಟ್ಟೆ ತುಂಬಿದೆ ಅನ್ನೋ ಥರ ಅನಿಸ್ಬೇಕು. ಸೊ ಅಷ್ಟು ನಾವು ಊಟ ಮಾಡಲೇಬೇಕು. ಸ್ವಲ್ಪ ಒಂದು ಕಪ್ ಆಗುವಷ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಆ ಥರ ಎಲ್ಲ ತಿನ್ನೋದಕ್ಕೆ ಹೋಗಬಾರ್ದಪ್ಪ. ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಫುಡ್ಡನ್ನು ತೊಗೊಳ್ಳೇಬೇಕು. ರೀಸೆಂಟಾಗಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಲ್ಲಪ್ಪ, ನಿಮ್ಮ ಒಂದು ಲಂಚ್ಗೆ 2 ಜೋಳದ ರೊಟ್ಟಿ ತೊಗೊಳ್ಳಿ ಅಂತ ಹೇಳಿ, ಆಮೇಲೆ ಮುದ್ದೆ ಸೈಜ್ ಕಮ್ಮಿ ಮಾಡಿ ಅಂತ ಹೇಳಿ ಇದು ಮಾಡಿದ್ರಲ್ವ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏಕೆಂದರೆ ಇವಾಗ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಗೊತ್ತಾಗುತ್ತಲ್ವ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಊಟ ಅಂತ ಹೇಳಿ. ಸುಮ್ಮನೆ 2 ಜೋಳದ ರೊಟ್ಟಿ ತಿಂದುಬಿಟ್ಟು ಸಾಯಂಕಾಲದವರೆಗೂ ಏನೂ ಊಟ ಮಾಡದೇ ಇದ್ದರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆದರೆ ಅದು ಲೈಫ್ ಲಾಂಗು ಹೋಗೋದಿಲ್ಲ. ಓಕೆನಾ. ಅಷ್ಟು ತೊಂದರೆ ಕೊಡುತ್ತೆ ಗ್ಯಾಸ್ಟ್ರಿಕ್ ಅನ್ನೋದು. ಅದಕ್ಕೆ ಹೇಳೋದು, ನಮ್ಗೆ ಗೊತ್ತಾಗುತ್ತಲ್ವ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟನ ನಾವು ತೊಗೊಳ್ಳೇಬೇಕಾಗುತ್ತೆ. ಆನಂತರ ಬಂದು ನಾನು ಇಲ್ಲಿ ಆನ್ಲೈನಲ್ಲಿ ಮೀಶೋದಿಂದ ಒಂದಷ್ಟು ಬಟ್ಟೆಗಳನ್ನು ತರಿಸಿದ್ದೀನಿ ಅಪ್ಪ, ನನ್ನ ಮಕ್ಕಳಿಗೆ ಮತ್ತು ನನಗೆ. ಆ್ಯಕ್ಚುಲಿ ನಿರೀಕ್ಷೆಗೆ ಯೋಗಿತಾಗೆ ಇಬ್ರಿಗೂ ಆರ್ಡರ್ ಮಾಡಿದ್ದೀನಿ. ಬಟ್ ಯೋಗಿತದ್ದು ಸ್ವಲ್ಪ ಬೇಗ ಬಂದಿದೆ. ಈ ರೀತಿ ಟಿ ಶರ್ಟು ಮತ್ತು ಒಂದು ಪ್ಯಾಂಟು ಸೆಟ್ಟು. ಇದು ಚೆನ್ನಾಗಿದೆಪ್ಪ, ಮನೇಲಿ ಹಾಕ್ಕೊಳ್ಳೋದಕ್ಕೆ ಡೈಲಿ ವೇರ್ಗೆ ಚೆನ್ನಾಗಿದೆ. ಒಂದು ಡಾರ್ಕ್ ಬ್ಲೂ ಕಲರು, ಇನ್ನೊಂದು ಬಂದು ಈ ರೀತಿ ಮರೂನ್ ಕಲರಲ್ಲಿ. ಸಕ್ಕತ್ತಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಓಕೆ, ಪರವಾಗಿಲ್ಲ, ನಾನು ಕೊಟ್ಟಿರೋ ಅಮೌಂಟ್ಗೆ ಓಕೆ ಅನ್ನೋ ಥರ ಅನ್ನಿಸ್ತು. ಅನಂತರ ಬಂದು ನಾನಿಲ್ಲಿ ಒಂದು ಡೈಲಿ ಮನೇಲಿ ಹಾಕ್ಕೊಳ್ಳೋದಕ್ಕೆ ಕಾಂಬೋ ಆಫರಲ್ಲಿ ಒಂದು 3 ಸೆಟ್ ಆಗುವಷ್ಟು ಡ್ರೆಸ್ಸನ್ನು ತರಿಸಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ತರಿಸಿದ್ದೆ, ಸಕ್ಕತ್ತಾಗಿದೆ. ಬಟ್ ಓಕೆ, ನಾವು ಕೊಡೋ ಅಮೌಂಟ್ಗೆ ಬೆಸ್ಟ್ ಅನ್ನೋ ಥರನೇ ಅನಿಸ್ತಪ್ಪ, ಚೆನ್ನಾಗಿದೆ. ಕ್ವಾಲಿಟಿ ಹೇಳೋದಾದರೆ ಓಕೆ ಅನ್ನೋ ಥರ ಇದೆ. ಯಾಕಂದರೆ ಕಾಂಬೋ ಆಫರ್ ಅಲ್ವಾ. ಸೊ ಆರಾಮಾಗಿ ಮನೇಲಿ ಹಾಕ್ಕೋಬೋದು. ಮನೇಲಿ ಹಾಕ್ಕೊಳ್ಳೋದಕ್ಕೆ ಕಾಸ್ಟ್ಲಿ ಆಗಿರೋದೇ ಬೇಕು ಅಂತ ಏನೂ ಇಲ್ಲ. ಡೈಲಿ ವೇರ್ಗೆ ಓಕೆ ಸೂಟ್ ಆಗುತ್ತೆ, ಚೆನ್ನಾಗಿದ್ದಾವೆ. ಮೂವರಿಗೂ ಅಷ್ಟೇ ಅದೇ ರೀತಿಯೇ ಬುಕ್ ಮಾಡಿದ್ದು, ಕಾಂಬೋ ಆಫರಲ್ಲೇ ಬುಕ್ ಮಾಡಿರೋ ಅಂಥದ್ದು. ನಿರೀಕ್ಷೆದು ಇನ್ನೂ ಬಂದಿಲ್ಲ. ಸೊ ಯೋಗಿತಾ ಆಲ್ರೆಡಿ ಹಾಕ್ಕೊಂಬಿಟ್ಲು, ಅವಳಿಗೆ ತುಂಬ ಇಷ್ಟ ಆಗೋಯಿತು ಆ ಒಂದು ಬಟ್ಟೆ. ಮಮ್ಮಿ ನಾನು ಹಾಕ್ಕೊಳ್ತೀನಿ ಅಂತ ಹಾಕ್ಕೊಂಡ್ಲು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಮುಖಕ್ಕೆ. ನನಗೆ ಇದಕ್ಕೆ ಮುಂಚೆ 4XL ಬೇಕಾಗಿತ್ತು. ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ನನ್ನ ಒಂದು ಹಳೆ ಬಟ್ಟೆಗಳು ಯಾವ ಒಂದು ಸೈಜಲ್ಲಿ ನಾನು ತೊಗೊಳ್ತಿದ್ದೆ ಅಂತ ಹೇಳಿ. ಇವಾಗ ನಾನು ಬುಕ್ ಮಾಡಿರೋ ಅಂಥದ್ದು 2XL ಬಂದು ಇವಾಗ ನನಗೆ 2XL ಸಹ ಲೂಸು ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ಓಕೆ, ಯಾಕಂದರೆ ಮತ್ತೆ ನಾವು ನೀರಲ್ಲಿ ಹಾಕಿದ್ಮೇಲೆ ಅದು ಟೈಟ್ ಆಗೇ ಆಗುತ್ತೆ. ಇವಾಗ ನಾನು ತೊಗೊಂಡಿರೋ ಅಂಥದ್ದು ಒಂಥರ ಕಾಟನ್ ರೀತಿ ಇದೆ. ಅದು ಮತ್ತೆ ನೀರಿಗೆ ಹಾಕಿದ್ಮೇಲೆ ಟೈಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿ ನೋಡಿದೆ ನಾನು, ಸ್ವಲ್ಪ ಲೂಸ್ ಆಗಿದೆ. 2XL ಬುಕ್ ಮಾಡಿರೋ ಅಂಥದ್ದು. ಆವಾಗೆಲ್ಲ ಬುಕ್ ಮಾಡಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಗೋದು. ಅಯ್ಯೋ, ಕೆಲವೊಂದು ನನಗೆ ಇಷ್ಟ ಆಗಿರೋವಂಥ ಡ್ರೆಸ್ಸಸ್ಗೆ ಆ ಒಂದು ಸೈಜ್ ಸಿಗ್ತಾ ಇರಲಿಲ್ಲ. ಹುಡುಕಿ ಇಡ್ತಾ ಇದ್ದೆ ನಾನು. ಇವಾಗ ಯಾವುದ್ರಲ್ಲಾದರೂ ನಾನು, ಅಂದರೆ ಯಾವ ಡ್ರೆಸ್ ಬೇಕಾದರೂ ನಾನು ಬುಕ್ ಮಾಡ್ಕೋಬೋದು. ಹೇಗೆ ಅಂದರೆ, ಸೊ ಅದರಲ್ಲಿ ಆಪ್ಷನ್ ಇರುತ್ತೆ, 2XL ಅನ್ನೋದು ಆಪ್ಷನ್ ಇರುತ್ತೆ. ಇವಾಗ 4XL 2XLಗೆ ಬಂದೆ.
ಇನ್ನೊಂದು ಎಕ್ಸೆಲ್ವರೆಗೂ ಬಂದುಬಿಟ್ರೆ ಅದೊಂದು ಆಸೆ ಇದೆಯಪ್ಪ, ಎಕ್ಸೆಲ್ವರೆಗೂ ಬರಬೇಕು ಅಂತ ಹೇಳಿ. ನೋಡೋಣ. ಚೆನ್ನಾಗಿದ್ದಾವೆ. ಒಂದು ಪರ್ಪಲ್ಲು, ಇನ್ನೊಂದು ಮೆರೂನು, ಅನಂತರ ಬಂದು ಇನ್ನೊಂದು ವೈಟು. ಈ ವೈಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಆ ಒಂದು ಪರ್ಪಲ್ಲು ಮತ್ತು ಮರೂನು ಸ್ವಲ್ಪ ಓಕೆ ಅನ್ನೋ ಥರ ಇದೆ. ಚೆನ್ನಾಗಿದ್ದಾವೆ ಕ್ಲಾತ್ಸ್ ಮಾತ್ರ. ಓಕೆ, ಪರವಾಗಿಲ್ಲ. ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ಪರವಾಗಿಲ್ಲ ಅನ್ನೋ ಥರನೇ ಅನ್ನಿಸ್ತು. ನಿಮಗೇನಾದರೂ ಈ ಒಂದು ಡ್ರೆಸ್ಸಸ್ದು ಲಿಂಕ್ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಬೈ ಮಾಡ್ಬೋದು, ಪರವಾಗಿಲ್ಲ. ಅನಂತರ ಇನ್ನೂ ಒಂದು ನಾನು ಆರ್ಡರ್ ಮಾಡಿದ್ದೆ ಮೀಶೋದಲ್ಲೇ. ಸೊ ಆಲ್ರೆಡಿ ಬಂದಿದ್ದಾವೆ. ನಾನು ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ನನ್ನ ಒಂದು ಕುರ್ತೀಸ್ ಯಾವ್ಯಾವ ರೀತಿ ಇದ್ದಾವೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ, ಓಕೆನಾ. ಸೊ ಯಾವ್ಯಾವೆಲ್ಲ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಲಿಂಕ್ ಖಂಡಿತ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ, ಓಕೆ. ಸೊ ಇನ್ನು ನನ್ನ ಒಂದು ನೈಟ್ ಡಿನ್ನರ್ ಬಂದು ಫಿಶ್ಶು, 2 ಫಿಶನ್ನು ತೊಗೊಂಡಿದ್ದೀನಿ. ಇದೇನಿದು ಫಿಶಿಂಗ್ ಮಾಡಿಕ್ಕಿದ್ದೀರಾ ಅಂತ ನೋಡಬೇಡಿ, ಯಾಕಂದರೆ ನಾನು ವಿತೌಟ್ ಆಯಿಲ್ ಮಾಡ್ಕೊಂಡಿರೋ ಅಂಥದ್ದು. ಸೊ ವಿತೌಟ್ ಆಯಿಲ್ ಮಾಡಿದಾಗ ಇದೇ ರೀತಿಯೇ ಬರುತ್ತೆ. ನಾರ್ಮಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ಅಂದರೆ ಸೊ ಚೆನ್ನಾಗಿ ಬರುತ್ತೆ. ಈ ರೀತಿ ತವಾ ಫ್ರೈ ಮಾಡಿರೋ ಅಂಥದ್ದು ನಾನು ವಿತೌಟ್ ಆಯಿಲು ತವಾ ಫ್ರೈ ಫಿಶ್ ಮಾಡಿದ್ದೀನಿ. ಇನ್ನು ಒಂದು 6 ಗಂಟೆ ಸುಮಾರಿಗೆ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಸೊ ಇದು ಇವತ್ತಿನ ನನ್ನ ಡಿನ್ನರ್. ಇದಾಗಿತ್ತಪ್ಪ ಇವತ್ತಿನ ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.